ನಮಸ್ಕಾರ. ಇವತ್ತು ಕಾಲಮ್ಸಲ್ಲಿ ಕೋರ್ ಕಟಿಂಗ್ ಮಾಡಿಸ್ತಾ ಇದೀವಿ. ಏನಕ್ಕೆ ಮಾಡಿಸ್ತಾ ಇದೀವಿ ಕೋರ್ ಕಟಿಂಗ್ ಅಂದಾಗ, ಈ ಕಾಲಮ್ಸ್ ತನ್ನ ಸ್ಟ್ರೆಂತ್ ಅಚೀವ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ನಾವು ಸ್ಯಾಂಪಲ್ಸ್ ತೊಗೊತಾ ಇದೀವಿ. ಕೋರ್ ಕಟಿಂಗ್ ಸ್ಯಾಂಪಲ್ಸ್ ತೊಗೊಂಡು ಅದನ್ನ ಟೆಸ್ಟಿಂಗ್ ಮಾಡ್ತೀವಿ. ಸೊ ಈ ಪ್ರೊಸೀಜರ್ ಹೆಂಗಿರುತ್ತೆ ಅಂದರೆ, ಫಸ್ಟು ಕೋರ್ ಕಟಿಂಗ್ ಮಾಡಿಸೋಕೆ ಮುಂಚೆನೇ ಆ ಬಾರ್ಸ್, ಸ್ಟಿರಪ್ಸ್ ಅಥವಾ ಲ್ಯಾಟ್ರಲ್ ಟೈಸ್ ಅಂತ ಏನು ಹೇಳ್ತೀವಿ, ಅದನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಕಾಲಮ್ಸಲ್ಲಿ. ಸೊ ಯಾವುದೇ ರೀತಿ ರಿಂಗ್ಸ್ ಡ್ಯಾಮೇಜ್ ಆಗಿಲ್ದಿರೋ ಥರ ಮಾರ್ಕ್ ಮಾಡಿಕೊಂಡು ಅದ್ರ ಪೊಸಿಷನ್, ಒಂದು ಸ್ಯಾಂಪಲ್ನ ಡಯಾಮೀಟರ್ ಅಷ್ಟು ಸ್ಯಾಂಪಲ್ನ ಮಾರ್ಕ್ ಮಾಡಿಕೊಂಡು ಕೋರ್ ಕಟಿಂಗ್ ಮಿಷಿನ್ನ ಫಿಕ್ಸ್ ಮಾಡ್ಕೊತೀವಿ. ಫಿಕ್ಸ್ ಮಾಡಿ ಆಗ ಒಂದು 100 to 110 mm ಅಷ್ಟು ಲೆಂತ್ ಅಷ್ಟು ಕೋರ್ ಕಟಿಂಗ್ ಮಾಡಿಕೊಂಡು ಅದನ್ನು ಸ್ಯಾಂಪಲ್ಸ್ನ ನಾವು ತಗೋಬೇಕಾಗುತ್ತೆ. ಸೊ ಈ ರೀತಿ ಏನು ನೋಡ್ತಾ ಇದ್ದೀರಾ, ಈ ಥರ ಒಂದು ಸ್ಯಾಂಪಲ್ನ ಕಾಲಮ್ಸಲ್ಲಿ ತೊಗೊತೀವಿ. ಈ ಕಾಂಕ್ರೀಟ್ದು ಏನು ಕೋರ್ ಕಟಿಂಗ್ ಸ್ಯಾಂಪಲ್ ಇದೆ, ಇದನ್ನು ಕಾಂಕ್ರೀಟ್ ಲ್ಯಾಬೊರೇಟ್ರಿಗೆ ತೊಗೊಂಡು ಹೋಗಿ UTM ಮಿಷಿನಲ್ಲಿ ಲೋಡ್ ಕೊಟ್ಟು ಟೆಸ್ಟಿಂಗ್ ಮಾಡ್ತೀವಿ. ಸೊ ಯಾವ ಲೋಡಿಗೆ, ಎಷ್ಟು ಲೋಡಿಗೆ ಬ್ರೇಕ್ ಆಗ್ತಾ ಇದೆ, ಇದು ಸ್ಟ್ರೆಂತ್ ಏನಿದೆ ಅಂತ ಡಿಸೈಡ್ ಮಾಡ್ತೀವಿ. ಸೊ ಇದು ಒಂದು ಟೆಸ್ಟ್ ಆಗಿರುವಂಥ ಒಂದು ಸ್ಯಾಂಪಲ್. ಸೊ ಟೆಸ್ಟ್ ಆದಮೇಲೆ ಅದರ ಲೋಡ್ ಕ್ಯಾಲ್ಕುಲೇಷನ್ಸ್ ಮೇಲೆ ಒಂದು ರಿಸಲ್ಟ್ಸ್ನ ಡಿಸೈಡ್